ಏನ್ ಪ್ರತಿಜ್ಞೆ ಮಾಡಿ ಈಗ ನಮ್ಮನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾವಾಗ ಈಡೇರಿಸ್ತೀರಾ ಅದನ್ನ ನೋಡಿ ಫಸ್ಟ್ ನೀವು. ನಮ್ಮಲ್ಲಿ ವಿರೋಧ ಪಕ್ಷ ಪ್ರತಿಪಕ್ಷ ನಾಯಕರೇ ಬೆಂಕಿ ಹಾಕಕ್ ನೋಡ್ಬೇಡಿ. ಹೇಳಿದ್ರು ಮೊನ್ನೆ ಮುಂದಿನ ಬಜೆಟ್ ಕಾಂಗ್ರೆಸ್ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ರು. ವಿರೋಧ ಪಕ್ಷ ಏನಾನ ಆಗುತ್ತಾ? ಆಯ್ತು ಬಿಡಿ. ಮುಂದಿನ ಬಜೆಟ್ ಕಾಂಗ್ರೆಸ್ ಅವರೇ ಮಂಡಿಸ್ತಾರೆ ಅಂತ ಹೇಳಿದ್ರು. ಕೃಷ್ಣ ಬೈರೇಗೌಡ ಹಂಗೆ ಹೇಳಿ ಅದನ್ನ ಚೆನ್ನಾಗಿದ್ದೀರಾ ಸರ್ ನೀವು? ಅದನ್ನ ಹೇಳಿಲ್ಲ. ನೀವು ಗ್ರೂಪ್ ಚೇಂಜ್ ಮಾಡ್ಬಿಟ್ಟು ನೀವು ಇದ್ದಿದ್ ಗ್ರೂಪ್ ಬಿಟ್ಟು ಬೇರೆ ಗ್ರೂಪ್ ಬಂದ್ಬಿಟ್ಟು ನಮ್ಗೆಲ್ಲ ಬೆಂಕಿ ಅಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಅವರು ಕೃಷ್ಣ ದೇವಸ್ಥಾನಕ್ಕೆ ಆಗಾಗ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಹೋಗೋವರೆಗೂ ದಾಡಿ ಬಿಡ್ತಾರೆ, ಹೋದಾಗಿದ್ದೇನ ದಾಡಿ ತೆಗಿತಾರೆ. ಈಗ ಅವರು ನಿಮ್ಮನ್ನ ವಿರೋಧ ಪಕ್ಷದ ಒಪ್ಕೊಂಡಿದಾರ? ಅವ್ರ ದಾಡಿ ಕೆಂಕೇರಮ್ಮ ಯಾವಾಗ ಹೇಳ್ತಾರೆ ಅವಾಗ ಬಿಡ್ತಾರೆ, ಯಾವಾಗ ಕೆಂಕೇರಮ್ಮ ಅಜ್ಜ ಯಾವಾಗ ಹೇಳ್ತಾರೆ ಅವಾಗ ತೆಗಿತಾರೆ. ಅದೆಲ್ಲ ಇರುತ್ತೆ. ಅಜ್ಜಯ್ಯನವ್ರು ಹೇಳಿದಾಗ ಅದೆಲ್ಲ ಬೇರೆ. ಈಗ ನಿಮ್ಮದು ವಿಷಯ ಇಲ್ಲಿ ಇರೋದು ಅವರು ಮಾಡ್ತಾ ಇದ್ದಾರೆ. ನಿಮಗೆ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಮೆಂಬರ್ಸ್ ಕೂಡ ಯಾರು ನಿಮಗೆ ಸಪೋರ್ಟ್ ದೂರ ಇದ್ದೀರಾ? ಯಾಕೆ ಹಿಂಗಾಯ್ತು ಅಂತ ನೀವು ದೂರ ಇದ್ದೀರಾ. ನಾನ್ ಸ್ವಲ್ಪ ಹತ್ರ ಇದ್ದೀನಿ. DK ಶಿವಕುಮಾರ್ ಅವ್ರಿಗೆ ಹತ್ರ ಇದ್ದೀನಿ. ಅವರು ಯಾರು ಸೆಲೂನ್ ಇದಾನಲ್ಲ ಅವನು ಹೇಳ್ದ ನನ್ಗೆ ಹತ್ರ ಬಂದ್ಬಿಟ್ಟಿದೆ ಟೈಮು, ದಾಡಿನ ತೆಗಿತಾರೆ ಅಂತ ಅವನು ಹೇಳ್ದ ನನ್ಗೆ. ಅದಕ್ಕೆ ನಾನು ಕೇಳಿದೆ ಬೇಗ ತೆಗಿಯಂಗಿದ್ರೆ ಹೇಳಪ್ಪ ಅಂತ ಹೇಳ್ದೆ. ಸೆಲೂನ್ ಮಂತ್ರಿಗಳು ಉತ್ತರ ಕೊಡಿ. ಸ್ವಾಮೀಜಿ ಅವರು ಹೇಳಿದ್ದಾರೆ, ಆದ್ರೆ ನೀನು ಈ ವರ್ಷದೊಳಗಡೆ ಡಿಸೆಂಬರ್ ಒಳಗಡೆ ಆದ್ರೆ ಮುಖ್ಯಮಂತ್ರಿ ಆಗ್ತೀಯಾ, ಇಲ್ಲ ಅಂದ್ರೆ ಜನ್ಮದಲ್ಲಿ ಆಗಲ್ಲ ಅಂತ ಹೇಳಿದ್ದಾರೆ. ನನಗೆ ಸಭಾಧ್ಯಕ್ಷರೇ